ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಿನ್ನೂ 1000 ಜನಕ್ಕೆ ಅನ್ನದ ದಾರಿ ಮಾಡ್ಕೊಡಂಗಾಗ್ಲಿ. ತಕಳಿಕಿನ ತಂಗಿವಾ, ನಿಂಗೆ ಶಂಕರಣ್ಣ ಮತ್ತೆ ಅಪ್ಪು ಸರ್ ಅಂದ್ರೆ ಬೋ ಇಷ್ಟ ಅಲ್ವಾ? ಅದಕ್ಕೆ ಅವ್ರ ಸ್ಟಿಕ್ಕರ್ ಹಾಕ್ತೀನಿ. ಆದಿತ್ಯ ಅವರ, ನಿಮ್ಗೆ ನಿಮ್ಮ ಹೆಂಡತಿ ಅಂದ್ರೆ ಶಾನೆ ಇಷ್ಟ ಅಂತ, ಅದಕ್ಕೆ ಅವ್ರ ಹೆಸರನ್ನ ಆಟೆಯಿಂದ ಹಾಕ್ಸಿದೀನಿ, ಹೋಗಿ ನೋಡಿ. ತಂಗಿವಾ, ಬರ್ತಾನ ಹೆಂಗೋ ಮಾದಪ್ಪನ ಗುಡಿನಾಗೆ ಪೂಜೆ ಮಾಡಿಸ್ಕೊ ಬಂದೆ, ಆದ್ರೂ ನಿನ್ ಕೈಯಾರ ಒಂದ್ ಗೀತ ಪೂಜೆ ಮಾಡ್ಬಿಡವ. ಸರಿ. ಇಲ್ಲಿ ಬಾ ತಂಗಿವ, ಒಳ್ಳೆ ಶಿವಪಾರ್ವತಿ ಜೋಡಿ ಇದ್ದಂಗೆ ಅದೇ. ನಿಮ್ಮ ಈ ಸ್ವಾಭಿಮಾನದ ಜೀವನಕ್ಕೆ ಜಯ ಸಿಗ್ತು. ನಮ್ಮವ್ವ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಒಂದು ನಿಮಿಷ. ಆ ದೇವ್ರು ನನಗೆ ನನ್ನ ಮಗನಿಗೆ ಕಾರ್ ಶೋರೂಮ್ ಓಪನ್ ಮಾಡಿಕೊಡೋ ಚೈತನ್ಯ ಕೊಟ್ಟಿದ್ದಾನೆ. ಆದರೆ ಅವನು ಸಹಾಯ ಮಾಡೋ ಅದೃಷ್ಟ ನನಗಿಲ್ಲ. ನನ್ನ ಮಗನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ನಿಮ್ಮ ಮೂಲಕ ಸಾಧ್ಯ ಆಯಿತು. ತುಂಬ ಥ್ಯಾಂಕ್ಸ್ ಕಣಪ್ಪ. ನೀವು ನಮ್ಮ ಅಪ್ಪಯ್ಯ ಇದ್ದಂಗೆ, ಅವರು ನಮ್ಮ ಅಣ್ಣ ಇದ್ದಂಗೆ. ನಿಮಗೆ ಯಾವಾಗ ಏನೇ ಸಹಾಯ ಬೇಕಂದ್ರೂ ಈ ಕಂಟಿ ಇರ್ತಾನೆ. ಸರಿ, ನಾ ಬರ್ತೀನಿ. ತಂಗಿವಾ, ಬರ್ತೀನಿ. ಹನುಮಂತಣ್ಣ. ಅಪ್ಪರೇ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರಲ್ಲ, ಹೊಸ ಆಟೋದಲ್ಲಿ ಹೋಗಿ ಬನ್ನಿ ಎಲ್ಲರೂ. ಓ ಹೌದಲ್ವಾ, ಒಳ್ಳೆ ಐಡಿಯಾ ಹನುಮಂತು. ನನ್ನ ಮಗನ ಹೊಸ ಆಟೋದಲ್ಲಿ ಮೊದಲನೇ ಪಯಣ ದೇವಸ್ಥಾನಕ್ಕೆ. ಹೋಗೋಣ.
ಪ್ರೀತು, ಜನನಿ, ನಾನು ಹೋಗಿ ಹರಕೆ ತೊಟ್ಲು ತಗೊಂಡು ಬರ್ತೀನಿ. ಒಂದು ನಿಮಿಷ ಹಿಡ್ಕೊಂಡಿರಮ್ಮ. ಎಷ್ಟು ಮುದ್ದಾಗಿದೆ ಅಲ್ಲ ಈ ತೊಟ್ಲು. ಬನ್ನಿ. ನಮಸ್ಕಾರ. ಅರಸನಕೋಟೆಯ ವಂಶ ಬೆಳೆಯೋ ಸೂಚನೆ ಸಿಕ್ಕಿದ ತಕ್ಷಣ ಸೊಸೆನ ಇಲ್ಲಿ ಕರ್ಕೊಂಡು ಬಂದು ಹರಕೆ ಮರಕ್ಕೆ ತೊಟ್ಲನ್ನ ಕಟ್ಟಿಸಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಹರಕೆನ ಪೂರೈಸೋದಕ್ಕೋಸ್ಕರ ಬಂದಿದ್ದೀನಿ. ಇವಳು ಜನನಿ, ನನ್ನ ಸೊಸೆ, ತಾಯಿ ಆಗ್ತಿದ್ದಾಳೆ. ಈಗ ಹರಕೆ ಸಲ್ಲಿಸಿ ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಸಂತೋಷ ನಮ್ಮ. ಹರಕೆ ಮರದ ಶಕ್ತಿನೇ ಅಂತದ್ದು. ಒಳ್ಳೆಯದಾಗಲಿ. ನನ್ನ ಸೊಸೆ ಹೆಸರಲ್ಲಿ ಪೂಜೆ ಮಾಡಿ ಹರಕೆ ತೊಟ್ಲನ್ನ ದೇವ್ರ ಪಾದದಲ್ಲಿಟ್ಟು ಆಶೀರ್ವಾದ ಮಾಡಿ ಕೊಡಿ. ಹಾಗೆ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ. ಓಂ ಗಂಧದ್ವಾರಾಂದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿಹೋಪಹ್ವದೇ ಶ್ರಿಯಂ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ. दूर्वारोहन्तो पुष्पिणीः हृदाश्च पुण्डरीकाणि समुद्रस्य गृहा इमे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते. अमृतेशाय शर्वाय महादेवाय ते नमो नमः. पार्वती श्रीकण्ठेश्वर देव. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ಇದೇನಮ್ಮ ಹರಕೆ ತೊಟ್ಲು ಕಟ್ಟೋ ಮರ. ನಮಸ್ತೆ. ನಮ್ಮ ಆದಿತ್ಯ ಹೊಸ ಆಟೋ ತಗೊಂಡಿದ್ದಾನೆ. ಹೊಸ ವೃತ್ತಿ, ಹೊಸ ಜವಾಬ್ದಾರಿ. ಅವನಿಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಅಂತ ದೇವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ. ಹಾಗೆ ನಮ್ಮ ದೊಡ್ಡ ಸೊಸೆ ಪಾರ್ವತಿ ತಾಯಿ ಆಗ್ತಿದ್ದಾಳೆ. ಮಗು ತಾಯಿ ಇಬ್ಬರು ಕ್ಷೇಮವಾಗಿರಲಿ ಅಂತ ಹರಕೆ ತೊಟ್ಲು ಕಟ್ಟಬೇಕು ಅಂತಿದ್ದೀವಿ. ಅದನ್ನು ತಗೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಡಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಧ್ರುವಂ.
ಓಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಸಾಮಾನ್ಯವಾಗಿ ನಾವೇನಾದರೂ ಒಂದು ಹರಿಸ್ಕೊಂಡು ಹರಕೆ ಕಟ್ತೀವಿ. ಈ ಮರದ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ನಾವು ಏನನ್ನಾದರೂ ಆಸೆ ಪಟ್ಟು ಅದು ಈಡೇರಿದ ನಂತರ, ಅಂದರೆ ಈಗ ಮಗುಗೋಸ್ಕರ ಹರಿಸ್ಕೊಂಡಿರೋದ್ರಿಂದ, ನಮ್ಮ ಆಸೆ ಈಡೇರಿರೋದ್ರಿಂದ ಇದಕ್ಕೆ ನಾವು ತೊಟ್ಲನ್ನು ತಂದು ಕಟ್ತೀವಿ. ಅದೇ ರೀತಿ ಮನೆ ಕಟ್ಟೋ ಆಸೆ ಏನಾದರೂ ಇಟ್ಕೊಂಡಿದ್ರೆ ಒಂದು ಪುಟ್ಟ ಮನೆಯನ್ನು ತಂದು ಇಲ್ಲಿ ಕಟ್ಟೋದು. ಆದಷ್ಟು ಬೇಗ ನಮ್ಮ ಅರಸನ ಕೋಟೆಗೆ ಮೊಮ್ಮಗು ಬರಲಪ್ಪ ಅಂತ ಹರಿಸ್ಕೊಂಡಿದ್ದೆ. ಹಾಗಾಗಿ ಈ ತೊಟ್ಲಿನ ಹರಕೆ. ಈಗ ನಮ್ಮ ವಂಶ ಬೆಳಗೋ ನಿನ್ನ ಕೈಲಿ ನಾನು ಆಶೀರ್ವಾದ ಮಾಡಿ ಈ ತೊಟ್ಲನ್ನು ನಿನ್ನ ಕೈಯಲ್ಲೇ ಈ ಮರಕ್ಕೆ ಕಟ್ಟಿಸ್ಬೇಕು. ಆಗ ನಿನಗೂ ಶ್ರೇಯಸ್ಸು, ನಿನ್ನ ಹೊಟ್ಟೆಲಿ ಬೆಳಿತಿರೋ ಮಗುಗೂ ಶ್ರೇಯಸ್ಸು. ಅಕ್ಕನೂ ಬಸ್ರಿ, ಅರಸನ ಕೋಟೆಗೆ ದೊಡ್ಡ ಸೊಸೆ ಕೂಡ. ನ್ಯಾಯವಾಗಿ ನೋಡಿದ್ರೆ ನನಗಿಂತ ಮೊದಲು ಅತ್ತೆ ಅವ್ರ ಕೈಯಲ್ಲೇ ತೊಟ್ಲು ಕಟ್ಟಿಸ್ಬೇಕಾಗಿತ್ತು. ಆದರೆ ಪಾಪ ಅತ್ತೆಗೂ ಈ ವಿಷಯ ಗೊತ್ತಿಲ್ಲ. ನಾನು ಹೇಳಬಾರ್ದು ಅಂತ ಅಕ್ಕ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ದೇವ್ರೆ, ನೀನೇ ಹೇಗಾದರೂ ಮಾಡಿ ಇವತ್ತು ನಮ್ಮ ಪಾರ್ವತಿ ಅಕ್ಕನೂ ಇಲ್ಲಿಗೆ ಬಂದು ತೊಟ್ಲು ಕಟ್ಟೋ ಥರ ಮಾಡಪ್ಪ. ಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಪಾರ್ವತಿ ಶ್ರೀಕಂಠೇಶ್ವರಾಯ ನಮಃ. ನಿನ್ನ ಹೊಟ್ಟೆಲಿ ಬೆಳಿತಿರೋ ಮಗು ಸುರಕ್ಷಿತವಾಗಿರಲಿ, ಆರೋಗ್ಯವಂತವಾಗಿರಲಿ ಅಂತ ಬೇಡ್ಕೊಂಡು ಈ ತೊಟ್ಲನ್ನು ಮರಕ್ಕೆ ಕಟ್ಟಮ್ಮ. ಕಣ್ಗೊತ್ಕೊ. ದೇವ್ರೆ, ಹೇಗಾದರೂ ಮಾಡಿ ಆದಷ್ಟು ಬೇಗ, ಸಾಧ್ಯ ಆದರೆ ಇವತ್ತೇ ಅತ್ತೆಗೆ ಪಾರ್ವತಿ ಅಕ್ಕನೂ ತಾಯಿ ಆಗ್ತಿರೋ ವಿಷಯ ಒಳ್ಳೆ ರೀತಿಯಲ್ಲಿ ಗೊತ್ತು ಮಾಡಿಸಪ್ಪ. ಇದನ್ನೇ ನಾನು ನಿನ್ನ ಹತ್ರ ಬೇಡ್ಕೊಳ್ತಿರೋದು. ಹರಕೆ ಮರಕೆ ತೊಟ್ಲನ್ನು ಕಟ್ಟೋಣ.
ಸಮಕ್ಕೆ ಹಾಕಿಲ್ಲ ಮೇಡಮ್. ಓಹೋ ಮಂಗಳವ್ರಲ್ವಾ? ಅಯ್ಯೋ ಕೆಲ ಈ ಕಡೆನೆ ಬರೋ ಥರ ಇದ್ದಾಳಲ್ಲ, ಏನು ಮಾಡಲಿ? ಜನನಿ ಬಸ್ರಿ ಅನ್ನೋ ಕಾರಣಕ್ಕೆ ಇವತ್ತೇ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳ ಕೈಲಿ ತೊಟ್ಲು ಕಟ್ಟಬೇಕು ಅಂತ ನಿಮ್ಮ ಅತ್ತೆ ಅವಳನ್ನ ಕರ್ಕೊಂಡು ಇಲ್ಲಿ ಬರ್ತಿದ್ದಾಳೆ. ಆದಷ್ಟು ಬೇಗ ಮೊಮ್ಮಗು ಕಾಣೋ ಹಾಗಾಗಲಿ ಅಂತ ಹರಕೆ ಕಟ್ಟಿದ್ದಕ್ಕೆ ಅಖಿಲಾಗೆ ಆ ಭಗವಂತ ಮೊಮ್ಮಕ್ಕಳನ್ನೇ ಕರುಣಿಸ್ತಿದ್ದಾನೆ. ಅವಳಿಬ್ರು ಸೊಸೆಂದರು ತಾಯಿ ಆಗ್ತಿದ್ದಾರೆ. ಆದರೆ ಅವಳಿಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಈ ಮಾವನಿಗೆ ಗೊತ್ತಿದೆಯಲ್ಲ, ಅದಕ್ಕೆ ನಿಮ್ಮ ಅತ್ತೆ ಸ್ಥಾನದಲ್ಲಿ ನಾನು ನಿಂತು ನಿನ್ನ ಕೈಲಿ ಈ ಹರಕೆ ತೊಟ್ಟಲ್ಲಿ ಕಟ್ಟಿಸ್ತೀನಮ್ಮ. ಸರಿ, ನಾವಿನ್ ಬರ್ತೀವಿ. ಮರ್ತೇ ಬಿಟ್ಟಿದ್ದೆ. ಪ್ರೀತು ಜನನಿ ಇಬ್ಬರೇ ಹೋಗ್ತಿದಾರಲ್ಲ, ಅಖಿಲ ಎಲ್ಲೋದ್ಲು? ಅವಳೇನಾದ್ರೂ ಪಾರ್ವತಿ ಹರಕೆ ತೊಟ್ಲನ್ನ ಕಟ್ಟೋದನ್ನ ನೋಡ್ಬಿಟ್ರೆ? ನೋಡಮ್ಮ ಪಾರ್ವತಿ, ಇಲ್ಲಿ ಯಾರೋ ಕಟ್ಟಿದಾರಲ್ಲ, ಅದೇ ಥರ ನೀನು ತಗೊಂಡು ಕಟ್ಟು. ತಗೋ. ಈ ತೊಟ್ಟಿಲಿಗೆ ನಿಮ್ಮ ಅತ್ತೆ ಆಶೀರ್ವಾದನೂ ಇದ್ದಿದ್ರೆ ಹರಿಕೆ ಪರಿಪೂರ್ಣ ಆಗ್ತಿತ್ತು. ಇರ್ಲಿ ಬಿಡಮ್ಮ, ಆ ಭಗವಂತ ಇದ್ದಾನೆ, ಕಟ್ಟು. ಭಗವಂತ, ಅರ್ಸನ್ ಕೋಟೆ ಮರ್ಯಾದೆನ ಕಾಪಾಡ್ಕೊಂಡು ಹೋಗುವಂಥ ಮಗು ಹುಟ್ಲಿ. ಆ ಮಗು ಆರೋಗ್ಯವಾಗಿ ಸುರಕ್ಷಿತವಾಗಿರಲಿ. ರಘು, ತೊಟ್ಲು ಕಟ್ಟೋ ಹರಕೆಗೋಸ್ಕರ ನಾವು ದೇವಸ್ಥಾನಕ್ಕೆ ಬರೋದು ಗೊತ್ತಾಗಿ ಅವರು ಬಂದ್ಬಿಟ್ಟಿದ್ದಾರೆ.